2026 ಏಪ್ರಿಲ್ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು, ಚಂದ್ರೋದಯ ಸಮಯ ಯಾವಾಗ ಎಲ್ಲವನ್ನು ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಸಂಕಷ್ಟಹರ ಚತುರ್ಥಿ ಏಪ್ರಿಲ್ 5ನೇ ತಾರೀಕು ಭಾನುವಾರ ದಿನ ಬಂದಿದೆ. ಚತುರ್ಥಿ ಆರಂಭ ಸಮಯ ಯಾವಾಗ? ಭಾನುವಾರ 5ನೇ ತಾರೀಕು ಬೆಳಗ್ಗೆ 10:20 ಆರಂಭವಾಗಿ ಮರುದಿನ ಮಧ್ಯಾಹ್ನ 12:18 ಚತುರ್ಥಿ ಮುಕ್ತಾಯವಾಗುತ್ತದೆ. ಹಾಗಾಗಿ ನೀವು ಸಂಕಷ್ಟಹರ ಚತುರ್ಥಿ ಭಾನುವಾರ 5ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಚಂದ್ರೋದಯ 5ನೇ ತಾರೀಕು ಆಗುವುದರಿಂದ ಅದೇ ದಿನ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಪೂಜೆ ಕೋಣೆಯನ್ನು ಸ್ವಚ್ಛ ಮಾಡಿಕೊಂಡು ಗಣಪತಿ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಗಣೇಶನಿಗೆ ಕೆಂಪು ದಾಸವಾಳ ಅತ್ಯಂತ ಪ್ರಿಯವಾದ ಈ ದಿನ ದಾಸವಾಳ ಹೂವನ್ನು ಅರ್ಪಿಸಬೇಕು. 21 ಗರಿಕೆ ಹುಲ್ಲನ್ನು ಅರ್ಪಿಸಬೇಕು. ಗಣೇಶನಿಗೆ ಅರ್ಪಿಸಬೇಕಾದ ನೈವೇದ್ಯಗಳು 21 ಮೋದಕ ಅಥವಾ ಲಾಡು, ಬೆಲ್ಲದಿಂದ ಮಾಡಿರೋ ಸಿಹಿ ಪದಾರ್ಥಗಳನ್ನು ಗಣೇಶನಿಗೆ ಅರ್ಪಿಸಬೇಕು. ಗಣಪತಿ ಮಂತ್ರವನ್ನು ಪಠಿಸಬೇಕು. ಓಂ ಗಣ್ ಗಣಪತಿಯೇ ನಮಃ ಅಥವಾ ಗಣೇಶನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. 108 ಬಾರಿ ಅಥವಾ 21 ಬಾರಿಯಾದರೂ ಗಣೇಶನ ಮಂತ್ರವನ್ನು ಪಠಿಸಬೇಕು. ನಂತರ ಗಣೇಶನ ಹತ್ತಿರ ನಿಮ್ಮ ಇಷ್ಟಾರ್ಥವನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಗಣಪತಿ ವಿನಾಯಕ, ನಾನು ಇವತ್ತು ಸಂಕಷ್ಟಹರ ಚತುರ್ಥಿ ಉಪವಾಸ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಎಂದು ಪ್ರಾರ್ಥನೆ ಮಾಡಿ ಉಪವಾಸವನ್ನು ಆರಂಭ ಮಾಡಬೇಕು. ಶ್ರದ್ಧೆ ಭಕ್ತಿ ಮನಸ್ಸಿಂದ ಚತುರ್ಥಿ ಆಚರಣೆ ಮಾಡಿದರೆ ನೀವು ಅಂದುಕೊಂಡಿರೋ ಕೆಲಸಗಳು, ನಿಮ್ಮ ಇಷ್ಟಾರ್ಥಗಳನ್ನು ವಿನಾಯಕ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಸಂಜೆ ಸಮಯದಲ್ಲಿ ಮತ್ತೆ ಗಣೇಶನಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಮಂತ್ರವನ್ನು ಜಪ ಮಾಡಿ. ಚಂದ್ರೋದಯ ಸಮಯ ಯಾವಾಗ ನೋಡೋಣ. ಭಾನುವಾರ ಸಂಜೆ 9 ಗಂಟೆಗೆ ಚಂದ್ರೋದಯ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ಚಂದ್ರ ಕಾಣಿಸುತ್ತಾನೆ. 9 ಗಂಟೆ ಅಥವಾ 1 ಗಂಟೆ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ನಿಮ್ಮ ಕ್ಯಾಲೆಂಡರ್ ಪ್ರಕಾರ, ನಿಮ್ಮ ಊರ ಪ್ರಕಾರ ಚಂದ್ರೋದಯ ಸಮಯ ಆಗಿರುತ್ತದೆ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ಚಂದ್ರ ಬಂದ ಮೇಲೆ ಪೂಜೆಯನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಚಂದ್ರನ ಪೂಜೆ ಮಾಡಿ ಚಂದ್ರನ ಮಂತ್ರವನ್ನು ಪಠಿಸಿ ನೀವು ಉಪವಾಸವನ್ನು ತೆಗೆಸಬಹುದು. ಸಂಕಷ್ಟಹರ ಚತುರ್ಥಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.